ಶ್ವೇತಾ ನೈ ನಂದೊಂದು ಹಾಯ್ ಕಾಲೇಜಿದು ನಮ್ಮದು ಡೇಟಾ ಅಲ್ಲಿ ಓದ್ಬಿಟ್ಟು ಕೇಳ್ಬಿಟ್ಟು ಹಾಕೋಣ ಮಾಡಿ ನಮ್ಮ ಕ್ಲಾಸ್ ರೂಮ್ ಅದೇ ಬೆಂಚಲ್ಲಿ ನಾನು ಕೂತ್ಕೊಂಡಿದ್ದು ಅದೇ ಬೆಂಚಲ್ಲಿ ನಾನು ತೊಡೆ ಹೆಗ್ಲ ಮೇಲೆ ಮಲ್ಕೊಳ್ಳೋದು ಬೆಂಚೆಲ್ಲ ಚೇಂಜ್ ಆಗ್ತೈತೆ ಮೆಮೊರಿ ಅಲ್ಲಿ ಆ ಬೆಂಚ್ ಅಷ್ಟು ಆ ಬೆಂಚ್ ಈ ಬೆಂಚ್ ಮುಂದೆ ಎಂಥದ್ದು ಇಲ್ಲ ಎಲ್ಲ ಕತ್ಕೊಂಡು ಹೋಗೋರೆ ಇದು ನಮ್ಮ ಬೆಂಚ್ ನಾವು ಕೂತ್ಕೋತಿತ್ತು ಈ ಮೋಸ್ಟ್ಲಿ ಬೆಂಚು ಚೇಂಜ್ ಆಗಿದೆ ಬಟ್ ಪ್ಲೇಸ್ ಇಷ್ಟು ಇದೆ ಆ್ಯಂಡ್ ಇದು ಇವೆರಡು ಬೆಂಚಲ್ಲಿ ನಾನು ನಿದ್ದೆ ಮಾಡಿದ್ದೇ ಜಾಸ್ತಿ ಪಾಠ ಕೇಳಿದ್ದಕ್ಕಿಂತ ನಿದ್ದೆ ಮಾಡಿದ್ದೇ ಜಾಸ್ತಿ ಅವಳನ್ನ ಒರಿಕೊಂಡು ನಿದ್ದೆ ಮಾಡಿದ್ದೇ ಜಾಸ್ತಿ ನಾನು ಆಮೇಲೆ ಒಂದ್ಸಲಿ ಪೆನ್ನೇ ಇಲ್ದೇ ಪಾಠ ಬರ್ಕೋತಾ ಇದ್ದೆ ವಿಡಿಯೋ ಮಾಡ್ಕೋಗ ಪಾಠನೇ ಕೇಳಿದೆ ನಿದ್ದೆ ಮಾಡಿದಂತಹ ಮಹತ್ತರವಾದ ಜಾಗ ಇದು ನಮಗೆ ನಿದ್ದೆ ಚೆನ್ನಾಗಿ ಕೊಡ್ತಿತ್ತು ಪಾಠ ಸರಿ ಹೋಗಲಿಲ್ಲ ತಲೆಗೆ ಆಫ್ಟರ್ ಲಾಂಗ್ ಟೈಮ್ 8 years ಬ್ಯಾಕ್ 8 ವರ್ಷದಿಂದ ನಾವು ಓದಿದ ಜಾಗ ಎಷ್ಟು 1 ವರ್ಷ ಕಷ್ಟ ಬಿದ್ದು 1 ವರ್ಷ ಓದ್ದು ಮಧ್ಯದಲ್ಲಿ ಡ್ರಾಪ್ ಔಟು ಹಂಗೇನಿಲ್ಲ ನಾನು ಇಷ್ಟಪಟ್ಟು ಓದ್ತಿದ್ದೆ ಇವಳು ಕಷ್ಟಪಟ್ಟು ನಾನು ಕಷ್ಟಪಟ್ಟೆ ಓದಿದ್ದು ನನಗೆ ಆ ಮೂಡು ಎಕ್ಸೈಟ್ಮೆಂಟು ಎಲ್ಲ ಇಲ್ಲಿ ಬಂದಮೇಲೆ ಹೊಂಟೋಗಿತ್ತು ನಮ್ಮ ರೂಪ ಡ್ಯಾನ್ಸ್ ಮಾಡ್ತಿದ್ದ ಜಾಗ ನಾನು ಡ್ಯಾನ್ಸ್ ಮಾಡಿದ್ದಂಥ ಪ್ಲೇಸ್ ಅದು 2 ಸರಿ ಒಂದು ಸರಿ ನೀನು ಇರ್ತೀನಿ ಇನ್ನೊಂದು ಸರಿ ನಾನು ಯಾವಾಗಲೂ ಇರಲಿಲ್ಲ ಬಿಡು 2ನೇ ಸರಿ ನಮ್ಮ ತೋರಿಸಿ ನಮ್ಮ ನೋಡ್ಸ್ಕೊಂಬಿಟ್ಟು ಹೋಗು ನಡೆಯೋ ಇಲ್ಲೇ ಕುತ್ಕೊಂಡು ಮಾಡೋನು ಸರಿ ಇವಳು ಒಂದು ದಿನವೂ ನಾನು ಇವಳು ಡ್ಯಾನ್ಸೇ ನೋಡಿಲ್ಲ ಗೈಸ್ ಇಲ್ಲ ಒಂದು ಸರಿ ನಾನು ಒಂದು ಸರಿನೂ ನೋಡಿಲ್ಲ ಚಮೇಲಿ ನೋಡಿದ್ದೆ ದೇವರಾಣೆ ನಾನು ನೋಡಿ ನಂಗೆ ಹುಷಾರೇ ಇರಲಿವಲ್ಲ ಅವಾಗ ಫಸ್ಟದು ನೋಡಿದ್ದು 2ನೇ ಸರಿ ನೋಡಲಿಲ್ಲ ಓಲಿ ಬಿಡಿ ಯಾಕೆ ವಾದ ಮಾಡೋದು ಇವಳ್ತು ವಾದ ಮಾಡಿ ನಾನು ಯಾವತ್ತೂ ತೆಗಿತಿಲ್ಲ ಅಯ್ಯ ಇದೇ ಜಾಗದಲ್ಲಿ ಕುತ್ಕೋತಿದ್ದು ಇದೇ ಪ್ಲೇಸ್ ಹಲ್ಟೆ ಹೊಡಕ್ಕೆ ಸರ್ಗಳು ಆಚೆಗೆ ಹೋಗೋದು ತಡ ಗುಡುಗುಡುಗುಡುಗು ನೋಡ್ಕೊಂಡ್ಬಿಡಿದೆ ಕುತ್ಕೊಳ್ಳೋದು ಮೇಲ್ಗಡೆ ರೆಸ್ಟ್ ರೂಮ್ ಅಲ್ಲಿ ರೆಸ್ಟ್ ರೂಮ್ ಅಲ್ಲಿ ಎಲ್ಲಿ ತೋರಿಸ್ತಾಳೆ ಅದು ವಾಶ್ರೂಮ್ ಹಾಂ ಹಾಗೆ ನಾನು ಕನ್ಫ್ಯೂಸ್ ಆದೆ ನೋಡಿ ಇವ್ರಿಗೆ ಬರೀ ನಿದ್ದೆ ಮಾಡೋದೇ ಆಯ್ತಿತ್ತಲ್ಲ ಇನ್ನೇನು ಕನ್ಫ್ಯೂಸ್ ಆಗ್ತಾನೆ ರೆಸ್ಟ್ ರೂಮು ವಾಶ್ರೂಮಲ್ಲಿ ಕನ್ಫ್ಯೂಷನ್ ಅದೇ ಅಷ್ಟೇ ಎಲ್ಲೆಲ್ಲವೆ ಅಂತ ಗೊತ್ತು ಆಮೇಲೆ ಟೆರಸ್ ಮೇಲೆ ಅಲ್ಲೊಂದೈತೆ ಇದು ಏನಾದ್ರು ಫಂಕ್ಷನು ಟೀಚರ್ಸ್ಗಳು ಸೆಂಡ್ ಆಫು ಅದು ಇದು ಎಲ್ಲ ಮಾಡಿದರೆ ಇದ್ರ ಮೇಲ್ಗಡೆ ಒಂದು ಐತೆ ರೂಮ್ ಅಲ್ಲಿ ಕರ್ಕೊಂಡೋಗಿ ಗುಡ್ಡೆ ಹಾಕೊಬಿಡೋರು ನಮ್ಮನ್ನ ಕುರಿ ಮಂದಿ ಥರ ನಮ್ಮ ಸರ್ಗಳು ಯಾರೂ ಇಲ್ಲ ಪ್ರಿನ್ಸಿಪಲ್ಲು ಇಲ್ಲ ಯಾರು ನಮ್ಮ ನೆನಪೇ ಇಲ್ಲ ಹಾಗಾಗಿ ಒಬ್ಬರು ಸ್ವಾಮಿ ಮೇಡ ಬಿಟ್ಟರೆ ಇನ್ಯಾರೂ ಇಲ್ಲ ಸ್ವಾಮಿ ಮಾತ್ರ ಚೆನ್ನಾಗಿ ನೆನಪಿದ್ವಿ ಬಟ್ ಅಂತ ಹೆಸರು ನಂಗೆ ಅದೇ ಶಾಕು ಅಂದರೆ ಅವ್ರು ಜಾಸ್ತಿ ನಂದು ನೀನು ನೋಡೋಲ್ಲ ತುಂಬ ಖುಷಿ ಆಗ್ತಿದೆ ಅಲ್ವಾ ಹಂಗೆ ಬೇಜಾರು ಆಯ್ತೈತೆ ಈ ಟೈಮಲ್ಲಿ ನಾವು ಓದ್ತಾ ಇರಬೇಕಿತ್ತು ಇನ್ನೊಂದು ನಮ್ಮ ಅಪ್ಪ ಅಮ್ಮ ಓದಿಸ್ಲಿಲ್ಲ ನನ್ನ ಹೆಲ್ತ್ ಪ್ರಾಬ್ಲಮ್ ಆಗಲಿಲ್ಲ ಅಂದರೆ ನಾನು ಬಿಡ್ತಿರ್ಲಿಲ್ಲ ನಮ್ಮ ಸೀನಿಯರ್ಸ್ಗಳು ಇವಾಗ ಬಂದರೆ ನಮ್ಮ ಸೀನಿಯರ್ಸ್ಗಳು ಕ್ಲಾಸ್ಮೇಟ್ಸ್ ಎಲ್ಲ ಸಿಗ್ತಾರೆ ಅಂತ ಅನ್ನೋ ಥರ ಫೀಲ್ ಆಯ್ತದೆ ಅದರಲ್ಲಿಲ್ಲ ಎಲ್ಲ ಮಕ್ಕಳು ಮರಿ ಮಾಡಿಕೊಂಡು ಎಲ್ಲೆಲ್ಲೆಲ್ಲೆಲ್ಲೋ ಸೆಟ್ಲ್ ಆಗ್ಬಿಟ್ಟವ್ರೆ ನಾವು ಬರೀ ಬಂದು ಆ ಗೋಡೆಗಳು ಕಂಬಗಳು ರೂಮ್ಗಳು ಬೆಂಚ್ಗಳು ಇಷ್ಟು ಮಾತ್ರ ನೋಡಬೇಕು ಕಾಲೇಜೇನು ಚೇಂಜ್ ಆಗಿದೆ ಸ್ವಲ್ಪ ಅಂದರೆ ಬೆಂಚಸ್ಗಳು ಚೇಂಜ್ ಆಗಿದೆ ಮುಂದ್ಗಡೆ ಇದು ಪಾರ್ಕ್ ಟೈಪ್ ಮಾಡೋರಲ್ಲ ಅದು ಚೇಂಜ್ ಆಗಿದೆ ನಾವು ಬಂದಾಗ ಎಲ್ಲ ಪೂರ್ತಿ ಪ್ಲೈನ್ ಇತ್ತು ಆಮೇಲೆ ಸಾಲಿಗ್ರಾಮನೂ ಚೇಂಜ್ ಆಗೋಗೈತೆ ರೋಡು ಸಾಲಿಗ್ರಾಮ ರೋಡ್ಗಳು ಚೇಂಜ್ ಆಗೈತೆ ಬಸ್ ಸ್ಟಾಪ್ಗಳು ಬಂದೈತೆ ಬೆಂಚ್ಗಳು ಇವಳೆ ಮಾತಾಡ್ತಾಳೆ ಬೆಂಚ್ಗಳು ಬಂದೈತೆ ಮುಂದ್ಗಡೆ ಅವೆಲ್ಲ ಬಂದೈತೆ ಆಮೇಲೆ ಇಲ್ಲೊಂದು ರೋಸ್ ಗಿಡ ಇರ್ತಿತ್ತು ಕಿತ್ಕೊಬಿಟ್ಟು ಸ್ವಾಮಣಕಲ್ಲಿ ಬೈಸ್ಕೊಂಡಿರೋದು ಉಂಟು ಅಲ್ವಾ ಒಬ್ಳು ಸಣ್ಣಕ್ಕೆ ಒಬ್ಳು ಇದ್ಲಲ್ಲ ಅವಳ ಹೆಸ್ರೇನು ವೈಟ್ಗೆ ಸಣ್ಣಕ್ಕೆ ನನಗೆ ತಮಾಷೆಯಾಗಿ ಮೇಘನ ಅವಳು ಗುಲಾಬಿ ಕುಯ್ಕೊಬಿಟ್ಟು ಶಾಕ್ ಆಗಿದ್ದು ಬೈಸ್ಕೊಂಡಿದ್ದೈತೆ
ನಂಗೆ ಗೊತ್ತಿಲ್ಲ. ಪೊಲಿಟಿಕಲ್ ಸರ್ ಕಣಿ. ಪೊಲಿಟಿಕಲ್ ಹಂಗೆ ನೋಡ್ಕೊಳ್ಳಿ, ನೋಡಂಗಿದ್ರೆ ನಾವು ನೋಡೋದಿಲ್ಲ. ಸರ್ ನಮ್ಗೆ ನೆನಪೇ ಇರಲ್ಲ. ನಾನು ನೆನಪಿರಲ್ಲ ಪಕ್ಕ. ನಾವು ನಿದ್ದೆ ಮಾಡಿರೋದೇ ಜಾಸ್ತಿ ಅಲ್ಲ ನಾವೆಲ್ಲ. ನಾವು ಒಂದ್ಸರಿ ಏನು ಮಾಡಿದ್ರು ಶ್ವೇತಾ, ನಮ್ಮ ಫೇವ್ರೆಟ್ ಸರ್ ಅಂದರೆ ಹರೀಶ್ ಸರ್ ಅಂತ ಇದ್ರು ಅಲ್ವಾ? ಅವರೆಲ್ಲಿ ಅವರು ಆಮೇಲೆ ಕನ್ನಡ ಟೀಚಿಂಗ್ ಮಾಡ್ತಿರಲ್ಲ ಅವರು ಶೇಖರ್ ಸರ್. ಮನಸ್ಸು ತೋರಿಸಿ ತಗೊಳ್ಳೆ ನೋಡಿ. ನನ್ನೊಳಗಲ್ಲಿ ಅವಳ ಮಗನೇ ತೋರಿಸ್ಕೊಂಡು ಸಾಯ್ತಾಳೆ. ನಾನು ಮಾಡೋಕ್ಕಾಗಿಲ್ವಲ್ಲ ಅದಕ್ಕೆ. ಮಾಡು, ಯಾಕೆ ಮಾಡೋಕ್ಕಾಗಲ್ಲ? ನಾನು ಹೆಂಗಿದ್ದ ಅಕೌಂಟು ಹೊರಟೋಗ್ಬಿಟ್ಟಿತ್ತು. ನಾವು ಹೆಂಗಿದ್ದೋ ಗೊತ್ತಾ, ಸಾಲಿಗ್ರಾಮ ಕಾಲೇಜಲ್ಲಿ ಓದ್ಬೇಕಾದ್ರೆ ಟೀನೇಜರ್ಸ್ ನಾನು ಹಿಂಗೆ ಇದ್ದೆ. ಮುಖದ ಲಕ್ಷಣದಲ್ಲಿ ಇರ್ತಾರೆ ನಾವು. ಮುಖದ ಲಕ್ಷಣ ಈಗಲೇ ಚೆನ್ನಾಗಿರೋದು ಹೇಳ್ಬೇಕು ಅಂದರೆ ಆಗೇನು ಅಷ್ಟು ಚೆನ್ನಾಗಿರಲಿಲ್ಲ ಅಂದರೆ ಅಷ್ಟು ನಮಗೆ ಅದು ಫ್ಯಾಷನ್ ಸೆನ್ಸ್ ಇತ್ತಿಲ್ಲ. ಸ್ಟೈಲಿಗೆ ಮಾಡಬೇಕು ಅನ್ನೋದಲ್ಲಿ ಯಾವಾಗ ಶ್ವೇತಾ, ಸ್ಟೈಲೆಲ್ಲ ಮಾಡಬೇಕು ಅನ್ನೋ ಥರ ಇತ್ತೇ ಇಲ್ಲ ನಮಗೆ. ರೆಡಿ ಆಗಬೇಕು, ಮುಖ ತೊಳೆದು ಹಣೆಗೆ ಇಕ್ಕೊಂಡ್ವಾ, ಬಂದ್ವಾ, ಕಾಲೇಜ್ ಮುಗಿಸ್ಕೊಂಡ್ವಾ, ಹೊರಟ್ವಾ. ಆಮೇಲೆ ಬಸ್ ಸ್ಟಾಪ್ ಹತ್ರ ಗೋಬಿ ಪಾನಿಪುರಿ ತಿಂದ್ವಾ. ಅದು ಮೇನ್ ಪ್ಲೇಸ್ ಐತೆ ಗೈಸ್. ನಾವು ನೂಡಲ್ಸ್ ಗೋಬಿ ತಿಂತಿದ್ವಿ, ಸೂಪರ್. ಅಲ್ಲಿ ಹೋದ್ರೆ ವೀಡಿಯೋ ಮಾಡ್ಕೊಳ್ಳೋದು, ಕರ್ಕೊಂಡು ಹೋಗ್ತೀವಿ. ಸುಮ್ಮನೆ ನೀವು ನೋಡ್ಕೊಳ್ಳಿ, ತಿನ್ಸಕ್ಕಂತೂ ಆಗಲ್ಲ, ಕರ್ಕೊಂಡು ಹೋಗ್ತೀವಿ. ನಮ್ಮ ಲೈಬ್ರರಿ ಬುಕ್ ತಗೋಗಿ ಸುಮಾರು ಗಂಟೆ ಇಟ್ಕೊಂಡು ಓದಲಿಲ್ಲ, ಏನಿಲ್ಲ, ತಂದು ವಾಪಸ್ ಕೊಟ್ಟಿದ್ದೆ. ನಾನು ಓದ್ತೀನಿ, ಆದರೆ ಇದು ಓದ್ತಿದ್ದೆ ಬಸ್ಸಲ್ಲಿ ಓದ್ತಿದ್ರೆ ಅದು ತಲೆಗೆ ಹೋಗ್ತಾರೆ. ಆವಾಗಲೇ ಏಜ್ ಹಂಗೆ. ಇವಾಗ ತುಂಬ ಅದೇನಂತಾರಲ್ಲ ಜಿಗುಪ್ಸೆ ಬಂದ್ಬಿಟ್ಟೈತೆ ಆ ಒಂದು ಟೈಮ್. ಸ್ವಲ್ಪ ಈಗಿರೋ ಓದಬೇಕು ಅಂತ ನೋಡಿ, ಇವಳು ಈಗ ಸಾಧನೆ ಮಾಡೋಕೆ ಹೊರಟವಳೆ ಎಲ್ಲ ನಮ್ಮ ಮನೆಯವ್ರ ಆಸೆ ಅಲ್ವಾ? ತುಂಬ ಒಳ್ಳೆ ಗಡ್ಡ, ತುಂಬ ಸಪೋರ್ಟ್ ಮಾಡ್ತಾರೆ ಪಾಪ. ಓದ್ ದಬಕ್ಲಿಲ್ಲ ಆದರೂ ಇರೋದು ಅದೇ ಬೈತಾರೆ. ಮೇಲೆ ಆಗಲೇ ಹೇಳ್ತಾಯಿದ್ರು, ಕಟ್ಟಿಸ್ಬಿಟ್ಟು ಓದ್ದೇ ಹೋಗ್ಬೇಕಲ್ಲ ಅಂತ. ಪ್ರೆಷರ್ ಮೇಲೆ ಓದಕ್ಕೆ ಹೋಯ್ತಾಳೆ, ಅವಳಿಗೂ ಆಸೆ ಐತೆ. ಪ್ರೆಷರ್ ಮೇಲೆ ಓದಕ್ಕೆ ಹೋಯ್ತಾಳೆ. ಓದನೇ ಏನಾರೆ ಡುಮ್ಕಿ ಹೊಡ್ಕೊಂಡ್ರೆ ಎರಡೆರಡು ಆಗ ಒಂದೂ ಇತ್ತಿಲ್ಲ, ಡಿಸ್ಟರ್ಬ್ ಮಾಡೋರು ಇತ್ತಿಲ್ಲ. ಆ ಟೈಮಲ್ಲಿಗೆ ನಾವು ಓದಿರೋದು ಅಷ್ಟರ ಮಟ್ಟಿಗೆ. ಈಗ ಎರಡೆರಡನ್ನೂ ಜೊತೆಲಿ ಇಟ್ಕೊಂಡು ಓದ್ತೀನಿ ಅಂತ ಹೊರಟವಳೆ. ಡುಮ್ಕಿ ಹೊಡೆಯೋ ಸೀನೇ ಇಲ್ಲ. ಡುಮ್ಕಿ ಹೊಡಿತಾಳೆಲ್ಲ ಗೊತ್ತಿಲ್ಲ. ಮಧ್ಯದಲ್ಲಿ ಪಾಸ್ ಮಾಡಿದ್ದೀನಿ, ಈಗ ಚೆನ್ನಾಗಿದ್ದೀನಿ, ಪಾಸ್ ಮಾಡಲ್ಲ. ಗೊತ್ತಾಯ್ತು ಬಿಡು. ಕುಡಿಯೋ ನೀರು ಅನ್ಸುತ್ತೆ. ನೀರು ಕುಡಿಬೇಕು ಆಗಲ್ಲ, ಅದೆಲ್ಲ ಬರಲ್ಲ. ಬರಲಿ ಬಿಡು. ಸಾಕಲ್ವಾ? ಅಲ್ಲಿ ಲೈಬ್ರರಿ ಹತ್ರ ಹೋದ್ಮೇಲೆ ವೀಡಿಯೋ ಮಾಡ್ಕೊಡ್ತೀನಿ. ಓಡಾಡೋ ನಿನ್ನ ಡ್ಯಾನ್ಸ್ ಇರು ಆಗ ಸಣ್ಣನೂ ಇದ್ಲು ಗೈಸ್. ಈಗ ಹೆಂಗಾಗ್ಬಿಟ್ಟು ಹೋಗು, ಸೈಡಲ್ಲಿ ಹೋಯ್ತಿದೀಯ, ಹಂಗೆ ಸ್ಟೆಪ್ ಹಾಕ್ಬಿಟ್ಟು ಬಂದ್ಬಿಡು. ಹಿಂಗಂದಷ್ಟು ಇಲ್ಲಿದೊಂದು ಬೆನಿಫಿಟ್ ಏನು ಅಂತ ಅಂದರೆ, ನಮಗೆ ಆವಾಗ ಯಾರು ನಮ್ಮನ್ನ ನೋಟಿಸ್ ಮಾಡೋರು ಇರ್ತಿರ್ಲಿಲ್ಲ. ಇವ್ರು ಹಿಂಗೆ ಅವ್ರು ಹಂಗೆ ಅಂತ ಹೇಳೋರು ಇರ್ತಿರ್ಲಿಲ್ಲ. ಬಿಂದಾಸ 1 ಇಯರ್ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಮಧ್ಯದಲ್ಲಿ ಬಂದು ಕೊಡ್ಕೊಂಡು 12 ಗಂಟೆಗೆ, ಇನ್ನೂ 1:30 3 ಗಂಟೆ ಕ್ಲಾಸ್ ಇದ್ದರು. 12 ಗಂಟೆಗೆ ಬಂದು ಕೊಡ್ಕೊಂಡು ಹೋಗಿದ್ದೀವಿ. ಇನ್ನೇನು ಫಿಲಮ್ ನೋಡಲಿಲ್ಲ. ಒಟ್ಟಿನಲ್ಲಿ ಆ ಥರ ಎಲ್ಲ ಮಾಡ್ತಿರಲಿಲ್ಲ. ಫಿಲಮ್ಗಳು ನೋಡಲಿಲ್ಲ. ಒತ್ತಲಂತೆ ಮನೆಗೆ ಹೋಗೋವು, ತಿನ್ನೋಕ್ಕೆ ಅಂತ ಹೋಗೋವು. ಗೋಬಿ ಪಾನಿಪುರಿ ನೂಡಲ್ಸ್ ಗೋಬಿ ತಿನ್ನೋಕೆ ಹೋಗ್ಬಿಡೋದು. ಬಸ್ ಸಿಕ್ಕಿದ್ರೆ ಸಾಕು, ಹೊಂಟು ಬಿಡೋದೆ ಮನೆಗೆ ಸೀದಾ. 7 ನಡ್ಕೊಂಡು ಹೋಗೋದು, ನಾನು ಬಸ್ ಹುಡ್ತೀನಿ. ಆಟೋ ಬಸ್ಸು, ನಮ್ಮೂರು ಕರೆಕ್ಟಾಗಿ ಬಸ್ ಇರ್ತದೆ, ಬಸ್ಗಳು ಹುಡ್ಕೋವು ಅಷ್ಟೇ. ನಾವು ನಮ್ಮ ಕಾಲೇಜ್ನ ಹೊರಡ್ತಾ ಇದ್ದೀವಿ. ಬಾಯ್. ಬಾಯ್ ಕಾಲೇಜ್ ಇನ್ನು ಸದ್ಯಕ್ಕಿಲ್ಲ. ನಮ್ಮ ಕಾಲೇಜ್ ಕೊಡ್ತೀನಿ ನೋಡ್ಕೊಳ್ಳಿ. ನಮ್ಮ ಕಾಲೇಜ್ ಬಾಯ್. ಫುಲ್ ಝೂಮ್ ಮಾಡಿ ತೋರಿಸ್ತಾವಳೆ ಪಾಪ. ಇದಕ್ಕೆ ಝೂಮ್ ಇಲ್ಲ, ಅದು ನಾರ್ಮಲ್ ಇದೆ, ಹಂಗೆ ಸೈಜದು. ಬಾಯ್. ಸಾಲಿಗ್ರಾಮ ಕಾಲೇಜ್ ನೋಡ್ಕೊಂಡು ಸವಸ್ಕಿಲ್ಲ, ಹಿಂಗಲ್ಲ, ಅಲ್ಲೇ ಹೋಗ್ಬೇಕು. ಈಗ ಇಲ್ಲಿಂದ ನಾವು ಡೈರೆಕ್ಟು ನಮ್ಮದು ತಿಂಡಿ ಪೊಟ್ಟಿ ಅಡ್ಡ ಅಲ್ಲಿಗೋಯ್ತಿದ್ದೀವಿ. ನಮ್ಮ ಫೇವ್ರೆಟ್ ಪ್ಲೇಸ್. ಇಲ್ಲಿಂದ ಆಲ್ಮೋಸ್ಟು ಗೋಲ್ಗಪ್ಪ ತಿಂತೀಯಾ? ನೋಡೋಣ ನಡಿ. ಇಲ್ಲಿಂದ ಆಲ್ಮೋಸ್ಟ್ ಕಾಲೇಜಿಂದ
ನಡ್ಕೊಂಡು ಬಸ್ ಸ್ಟ್ಯಾಂಡ್ ಗಂಟ ಹೋಗೋ ಗಂಟ ಏನಿಲ್ಲ ಅಂದ್ರೆ ಒಂದು 7-8 ಅಂಗಡಿ 7-8 ಅಂಗಡಿ ಮಾಡಿ ತೋರಿಸ್ಬಿಡೋದು 7-8 ಅಂಗಡಿ ಇರ್ತಿದ್ದೋ ಪಾನಿಪುರಿ ಅಂಗಡಿ ಚಾಲೆಂಜ್ ಮಾಡ್ಕೊಂಡು 7-8 ಅಂಗಡಿಲೂ ತಿನ್ಕೊಂಡು ಹೋಗಿದ್ದೀವಿ ನಾವು ಇಬ್ರು ಏನಿಲ್ಲ ಅಂದ್ರೆ ಒಂದು ದಿನದಲ್ಲಿ ಅದು ಸಂಜೆ ಹೊರಡೋ ಟೈಮಲ್ಲಿ ಒಂದು ಕನ್ನಡಿ ಹತ್ರ ಇಟ್ಕೊಂಡು ಕಾಣಲ್ಲ. ಆವಾಗ 20 ರೂಪಾಯಿ ಚಾಲೆಂಜ್ ಮಾಡ್ಕೊತಿದ್ದೀವಲ್ಲ 100 ರೂಪಾಯಿ ಮೇಲೆ ಒಬ್ಬೊಬ್ರು 100 ರೂಪಾಯಿ ಮೇಲೆ ತಿಂದಿದ್ದೀವಿ ಒಂದೇ ಸರಿ ಕನ್ನಡಿ ಹತ್ರ ಇಟ್ಕೋಬೇಡ, ಕನ್ನಡಿ ನಾನು ಕಾಣಲ್ಲ. ಕನ್ನಡಿ ಈ ಅಡ್ಡೆ ಇದ್ರೆ ಇಲ್ಲೆಲ್ಲ ಸ್ಟಾಲ್ಗಳು ಇರ್ತಿದ್ವು ಆಗ ಪಾನಿಪುರಿದು. ಇವಾಗಿಲ್ಲ, ಇವಾಗ ಹೈವೇ, ವೆರಿ ಬಿಗ್ ಹೈವೇ, ದೊಡ್ಡ ರೋಡು. ಅವಾಗ ಯೋಜನೆ ನಡೀತಾ ಇತ್ತು ದೊಡ್ಡ ರೋಡ್ ಮಾಡಿಸೋದು, ಈಗ ಮಾಡಿಸ್ಬಿಟ್ಟವ್ರೆ. ಅಲ್ಲಿಂದ ಇಲ್ಲಿ ಗಂಟ ನಡ್ಕೊಂಡೇ ಬರ್ತಿದ್ದೋ. ಹತ್ತತ್ರ ಒಂದು ಅರ್ಧ ಕಿಲೋಮೀಟ್ರ್ ಆಯ್ತಿತ್ತು ಬಸ್ ಸ್ಟಾಪ್ಗೆ. ಪೊಲೀಸ್ ಕನಿ ರಿವ್ಯೂ ಕೊಡೆ, ರಿವ್ಯೂ ಹತ್ಕೊಂಡು ಉರಿತಾರೆ. ಚೆನ್ನಾಯ್ತಾ? ನನ್ನ ಮಟ್ಟಿಗೆ ಚೆನ್ನಾಗೈತೆ. ನನಗಂತೂ ಇಷ್ಟ ಆಗಿಲ್ಲ. ಅವ್ರದ್ದು ನನಗೆ ತಿನ್ ವಿಧಾನಕ್ಕೆ ನಂಗೆ ಇಷ್ಟ ಆಗಿಲ್ಲ ಗೈಸ್. ಹ್ಞೂ